ಶೆರಟರಿಯ ಮಟ್ಟಕ್ಕೆ ಹೋಗಿ ಮತ್ತೆ ನನ್ನನ್ನು ಹಿಂದ್ಗಡೆಯಿಂದ ಬಂದು ದಬ್ಬಿ ಅವತ್ತು ವಾಚ್ ಕೂಡ ಮಂಗಮಾಯ ಆಗೋಯ್ತು. ನನಗೆ ವಾಚ್ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಆ ಸ್ಟೆಪ್ಸ್ ಹತ್ರ ಅಂತ ತಳ್ಳಿದ್ರು ಮಹಾನುಭಾವ. ಅದನ್ನ ಹೆಸರೆಂಥದ್ದು ಇದೆ ಅವ್ರ ಮೇಲೆ, ವಾಸು ಅಂತ ಹೇಳ್ಬಿಟ್ಟು ಹುಡುಗ. ಆ ಹುಡುಗ ಬಂದ್ಬಿಟ್ಟು ಅಂಬರೀಷ್ ಅಂತ ಹೇಳ್ಬಿಟ್ಟು ನಗರಸಭಾ ಸದಸ್ಯರು ಇದ್ದಾರೆ ಕೋಲಾರಲ್ಲಿ, ಅವರು ಡ್ರೈವರ್ ಅಂತೆ. ನನಗೂ ಅಪ್ಪನಿಗೆ ಆತನ ನೋಡೇ ಇರಲಿಲ್ಲ ನಾನು. ಕಾಂಗ್ರೆಸ್ಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ಹೇಗೆ ಬಂದು ಕಾಂಗ್ರೆಸ್ ಸಭೆಗಳು ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆಲ್ಲ ಪ್ರೇರಣೆ ಅಂಬರೀಷ್ದೇ ಇರ್ತದೆ. ಯಾಕಂತಂದರೆ ಅಂಬರೀಷ್ ಇದು ಮೊದಲನೇ ಸಲ ಅಲ್ಲ, ಇದು ಮೂರನೇ ಸಲ ಅದನ್ನ ಗಲಾಟೆ ಮಾಡಿಸ್ತಾರಂಥದ್ದು. ಅದರಿಂದ ಅಂಬರೀಷ್ ಮೇಲೆ ನಾವು ಪಕ್ಷದ ಚೌಕಟ್ಟಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನಾನು. ಹಾಗೆಯೇ ಮತ್ತು ಮುರಳೀಗೌಡ ಅಂತೇಳ್ಬಿಟ್ಟು ಏನೋ ಒಕ್ಕಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು, ಆತನ್ನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ. ಶಿಸ್ತು ಕ್ರಮ ಅದು. ಶಿಸ್ತಿಲ್ಲ ಅಂತಂದರೆ ಇವರಿಗೆ ಒಂದು ಸಲ ಊರುಬಾಗ್ಲು ಶ್ರೀನಿವಾಸು ನಮ್ಮ ಕಾರ್ಯಾಧ್ಯಕ್ಷರು ಅವ್ರ ಮೇಲೆ ಗಲಾಟೆ ಮಾಡಿದ್ರು. ಆತ ಹಾರ್ಟ್ ಪೇಷಂಟ್, ಪಾಪ ಹಾರ್ಟ್ ಪೇಷಂಟಾಗಿ ಆಸ್ಪತ್ರೆಯಿಂದ ಬಂದು ಒಂದು ವಾರ ಆಗಿತ್ತು. ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಶಿವಕುಮಾರ್ ಅಂತ ಹೇಳ್ಬಿಟ್ಟು ಆ ಮಹಾನುಭಾವನ್ನ ಇವತ್ತಿನ ದಿನ ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದು ಯಾವ ಮಾನದಂಡಗಳು ಉಪಯೋಗಿಸಿ ಅವ್ರನ್ನ, ಅದು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರೆದಿರೋಂಥ ಅದು ನಾಮಿನೇಷನ್ ಮಾಡಿರೋಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಬೇಸರ ಆಗ್ತಾಯಿದೆ. ಆತನ್ನು ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮತ್ತೆ ಚೌಡ್ರೆಡ್ಡಿ ಉರ್ಟಿ ಅಗ್ರಹಾರ, ಆ ಮನುಷ್ಯನು ಸಹ ಅಶಿಸ್ತಿನಿಂದ ವರ್ತನೆ ಮಾಡಿದ್ದೇನೆ, ದೈಹಿಕ ಹಲ್ಲೆ ಮಾಡ್ತಾ ಇರೋಂಥ ಕೆಲಸ, ಆತನ್ನು ಸಹ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಅಂಬರೀಷ್, ಆಗಲೇ ಹೇಳಿದ್ನಲ್ಲ, ಅಂಬರೀಷು ಮುಖ್ಯ ಕಾರಣಕರ್ತ. ಇವರೆಲ್ಲನೂ ಹೇಳ ನಾನು ಹೇಳ್ಬೇಕಂತ, ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿದ್ದಾರೆ, ಒಂದಷ್ಟು ಜನ ಇವ್ರ ಪಾರ್ಟಿಯಲ್ಲಿಲ್ಲ. ಸುಮಾರು ಜನ ಮೊನ್ನೆ ಏನು ಗೂಂಡಾಗಿರಿ ಮಾಡಿದ್ರು ಅವರೆಲ್ಲ ಯಾರೂ ಪಾರ್ಟಿಯಲ್ಲೇ ಇಲ್ಲ. ಸುಮಾರು ಜನ, 90% ಜನ ಪಾರ್ಟಿಯಲ್ಲೇ ಇಲ್ಲ. ಅವರು ನಾನು ಪಾರ್ಟಿಯಿಂದ ಶಿಸ್ತು ಕ್ರಮ ತಗೊಳ್ಳೋದಿಲ್ಲ. ನಾನು ಅದನ್ನು ಪೊಲೀಸ್ ಏನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಏನು ನೋಡ್ಕೊಳ್ತಾರೆ ಈ ರಾಜ್ಯ, ನಮ್ಮ ಜಿಲ್ಲೆಯಲ್ಲಿ SP ಅವರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊತಾರೆ. ಮೋಸ್ಟ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ. ಗೃಹ ಮಂತ್ರಿಗಳಿಗೂ ಸಹ ಈ ವಿಚಾರ ಹೋಗಿದೆ. ಅದ್ರ ಪಾಡಿಗೆ ಅದು ಅವರ ಕಾನೂನು ಕ್ರಮಗಳು ತಗೊತಾರೆ. ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಇಂಥ ಕೆಲಸಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ. ಈ ಜಿಲ್ಲಾ ಇವರು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ, ನೆನ್ನೆ ಒಂದು ಮಾತು ಹೇಳಿದ್ದಾರೆ ನಮ್ಮ KH ಮುನಿಯಪ್ಪ ಸಾಹೇಬರು. ಜಿಲ್ಲಾಧ್ಯಕ್ಷರು ಅಂತಂದರೆ ಜಿಲ್ಲೆಯ ತಾಯಿ ಸಮಾನ, ತಂದೆ ಸಮಾನ ಅನ್ನೋ ಮಟ್ಟಕ್ಕೆ. ಅಷ್ಟೊಂದು ದೊಡ್ಡ ಬಿರುದಾಂಕಿತರಾಗಿ ನನಗೇನು ಆ ಥರ ಬಿರುದುಗಳೇನು ಬೇಡ. ಆದರೆ ನೀವು ನನ್ನ ಸಹ ಕಾರ್ಯಕರ್ತರಾಗಿ ನಾವು ಪಕ್ಷವನ್ನು ಒಟ್ಟಾಗಿ ಕಟ್ಕೊಂಡು ಹೋಗೋಣ, ಪಕ್ಷನ ಮುನ್ನಡೆಸ್ಕೊಂಡು ಹೋಗೋಣ, ಎಲೆಕ್ಷನ್ಗಳಲ್ಲಿ ಗೆಲ್ಲಿಸೋಣ. ಇವರೆಲ್ಲ ಮಾತಾಡುವಂಥದ್ದು ನೋಡಿ ಅನಿಲ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ, ಪಕ್ಷದ ಕಾರ್ಯಕ್ರಮಗಳೇನಿದೆ ಸರ್ಕಾರದ ಒಂದು ಭಾಗವಾಗಿ ಅನಿಲ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೂ ಮಾತಾಡಲ್ಲ. ಯಪ್ಪ, ಕೋಲಾರ ನಗರಕ್ಕೆ ಏನಾಗಬೇಕು, ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು, ಆಮೇಲೆ ಎಲ್ಲ ಮತ ತಗೊಂಡಿದ್ದಾರೆ, ಎಲ್ಲ ಕ್ಷೇತ್ರಗಳ ಮತಗಳು ತಗೊಂಡಿದ್ದಾರೆ. ನಾನೊಬ್ಬ ಮತದಾರನಾಗಿದ್ದೆ. ನಮ್ಮ ಶ್ರೀಮತಿಯವರು ಓಟ್ ಹಾಕಿದ್ದಾರೆ. ನಾನು ಲಾಸ್ಟ್ ಟೈಮ್ ಸೋತಾಗ ನಾನು ಓಟ್ ಹಾಕಿದ್ದೀನಿ. ನಾನು ಪುರಸಭಾ ಸದಸ್ಯನಾಗಿದ್ದೆ. ಈಗ ನಮ್ಮ ಶ್ರೀಮತಿಯವ್ರ ಪುರಸಭಾ ಸದಸ್ಯ ನಾನು ಅವ್ರಲ್ಲಿ ಓಟ್ ಹಾಕಿದ್ದೀವಿ. ನಾವು ಅಂಥದ್ದೆಲ್ಲ ಬಿಟ್ಬಿಟ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಿಲ್ಲ. ಇವ್ರ ಬಗ್ಗೆ ಬರೀ ಮಾತಾಡೋದೇನಂತಂದರೆ ದ್ವೇಷಪೂರಿತವಾದಂಥ ಭಾಷಣ. ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಮಾತಾಡ್ತಾರಲ್ಲ, ನನಗೆಲ್ಲ ಅರ್ಥ ಆಗ್ತದೆ. ಮೂರ್ಖ ಅಲ್ಲ ನಾನು, ಅಷ್ಟೊಂದು ಮೂರ್ಖ ಅಲ್ಲ ನಾನು. ಮೊನ್ನೆ ಪದೇ ಹೇಳ್ತಾ ಇರ್ತೀನಿ. ನಾನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವ್ರ ಶಿಷ್ಯ. ನಾನು ಸಮಾಜವಾದಿ ರಾಜಕಾರಣದಲ್ಲಿ ಶಾಂತವೇರಿ ಗೋಪಾಲಗೌಡರ ಹಾದಿಯನ್ನು ತುಳಿಯುವಂಥವ್ನು ನಾನು. ಆಮೇಲೆ ಕುವೆಂಪುರವರ ಹಾದಿಯನ್ನು ತುಳಿಯುವಂಥವ್ನು ನಾನು. ಈ ಥರ ನಾನು ನನ್ನ ರಾಜಕಾರಣವನ್ನು ಮತ್ತು ರಾಜಕಾರಣ ಜೀವನವನ್ನು ಕಟ್ಕೊಂಡು ಬಂದಿರೋಂಥದ್ದು ಮತ್ತು ಎಲ್ಲ ರೀತಿಯಲ್ಲಿ ಹೋಗೋಣ. ಆಮೇಲೆ ಮೊದಲಿಂದನೂ ಸಹ ಇವರು ಸುಮಾರು 4-5 ಸಲ ಕಾಂಗ್ರೆಸ್ ಕಚೇರಿಗಳಲ್ಲಿ ಸಭಾಂಗಣದಲ್ಲಿ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿಸಿರೋಂಥದ್ದು ನನ್ನ ಪ್ರಕಾರ ನಾನು ಯಾರಂತ ಕೂಡ ಗೊತ್ತಿಲ್ಲ. ಅಂಥವ್ರು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಖ್ಯ ಪ್ರೇರಣೆ ಮನುಷ್ಯ ಅನಿಲ್ ಕುಮಾರ್ ಅವ್ರದ್ದು. ನಾನು ಅಷ್ಟೇ, ಈ ಬಗ್ಗೆ ನಾನೇನು ಇನ್ನೂ ಕಂಪ್ಲೇಂಟ್ ಮಾಡಲಿಲ್ಲ ಹೈಕಮಾಂಡ್ಗೆ. ಆದರೂ ಸಹ ಅವರು ಎಲ್ಲ ವರದಿ ತರಿಸ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ವರದಿ ತರಿಸ್ಕೊಂಡಿದ್ದಾರೆ.
ಇವ್ರ ಯೋಗ್ಯತೆಗಳು ಏನು ಅಂತ ಹೇಳ್ಬಿಟ್ಟು ಹಾಗೆಯೇ ನಮ್ಮ KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು ಸಹ ವರದಿಗಳು ತರಿಸ್ಕೊಂಡಿದ್ದಾರೆ. ನಮ್ಮ GC ಚಂದ್ರಶೇಖರ್ ಅವರು ಸಹ ಉಸ್ತುವಾರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅವರು ಸಹ ವರದಿಗಳನ್ನ ತರಿಸ್ಕೊಂಡಿದ್ದಾರೆ. ಇವರ ಹಣೆ ಬರಹಗಳು, ರಾಜಕೀಯದ ಹಣೆ ಬರಹಗಳು ಅವರು ಬರೀತಾರೆ ಮತ್ತು ಜನ ಬರೀತಾರೆ. ಮುಂದಿನ ದಿನಗಳಲ್ಲಿ ನೀವತ್ತು ದೌರ್ಜನ್ಯ ಮಾಡಿ ಗೆದ್ದುಬಿಟ್ಟಿದ್ವಿ ಅಂತ ಬೀಬೇಕಾಗಿಲ್ಲ. ಹಾಗೆಯೇ ಮಾನ್ಯ ಶಾಸಕರು, ನಮ್ಮ ಕೋಲಾರದ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಆ ಮಾತು ಹೇಳಬಾರ್ದು. ಅವರು ಮತ್ತೆ ಇದು ನಿಲ್ಲೋದಿಲ್ಲ, ಇದು ಮತ್ತೆ ಇದು ನಡೀತಾ ಇರ್ತದೆ ಈ ಥರ ಘಟನೆಗಳು ಅನ್ನೋ ಮಾತು ಹೇಳ್ತಾರೆ ಅಂತಂದರೆ ಅದು ಹೇಳಬಾರ್ದು. ಅವ್ರ ಮಾತು ನಡೀತಾ ಇದ್ದಾರೆ ಅಂತಂದ್ರೆ ಗಲಾಟೆ ಮಾಡೋರಿಗೆ ನೀವು ರಕ್ಷಣೆ ಕೊಟ್ಟಂಗೆ ಆಗ್ತದೆ, ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಅದನ್ನು ನಿಲ್ಲಿಸೋ ನಿಟ್ಟಿನಲ್ಲಿ ನೀವೇನಾದರೂ ನಿಮ್ಮ ಆಲೋಚನೆಗಳಿದೆಯಾ, ನಿಮ್ಮ ವಿಚಾರಗಳಿದೆಯಾ, ಅದು ಒಟ್ಟಾಗಿ ಕೂತು ಮಾತಾಡೋಣ. ಮತ್ತು ಜನಗಳಿಗೆ ನೀವು ಕಾರ್ಯಕರ್ತರಿಗೆ ಕೊಡೋ ಸಂದೇಶ ಇದು ಸರಿ ಇಲ್ಲ. ಕಾರ್ಯಕರ್ತರಿಗೆ ಅಂತಂದರೆ ಶಾಂತ ರೀತಿಯಿಂದ ವರ್ತನೆ ಮಾಡೋಂಥ ಸಂದೇಶ ಕೊಡಬೇಕು, ಗಲಾಟೆಗಳು ಮಾಡಬಾರ್ದು ಅಂತ ಸಂದೇಶ ಕೊಡಬೇಕು. ಆಮೇಲೆ ಕಾಂಗ್ರೆಸ್ ಸಂಸ್ಕೃತಿ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ಬೇಕು. ಕಾಂಗ್ರೆಸ್ ಸಂಸ್ಕೃತಿ ಅಂತಂದರೆ ಕಾಂಗ್ರೆಸ್ ಅನ್ನೋ ಪದಕ್ಕೆ ನಾವು ನಿಘಂಟಿನಲ್ಲಿ ಮತ್ತು ಡಿಕ್ಷನರಿಯಲ್ಲಿ ಅದಕ್ಕೆ ಪದಕ್ಕೆ ಅರ್ಥ ಹುಡ್ಕೋದಾದರೆ ಸಮಾನ ಮನಸ್ಕರ ಜನಗಳ ಸಭೆ ಇದು ಅಂತ ಹೇಳ್ಬಿಟ್ಟು ಅದ್ರ ಅರ್ಥ ಇರುವಂಥದ್ದು. ಕಾಂಗ್ರೆಸ್ ಅಂತಂದರೆ ಒಗ್ಗಟ್ಟು. ಕಾಂಗ್ರೆಸ್ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಕಟ್ಟಿಕೊಟ್ಟ ಪಕ್ಷ ಇದು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರ ಪಕ್ಷ ಇದು ಕಾಂಗ್ರೆಸ್ಸು. ಇವತ್ತು ದಿನ ಕಾಂಗ್ರೆಸ್ಗೆ ಗೌರವ ಇಲ್ದರ ರೀತಿಯಲ್ಲಿ ನೀವು ಅಂದ್ಕೊಂಡಿರ್ಬೋದು ನಾವು ಗಲಾಟೆ ಮಾಡಿ ನಮಗೇನೋ ಒಳ್ಳೆ ಹೆಸರು ಬಂದುಬಿಡ್ತದೆ ಅಂತ ಹೇಳ್ಬಿಟ್ಟು. ನಿಮ್ಮ ಗಲಾಟೆ ಇವತ್ತು ನೀವು ಮಾಡೋಂಥ ದೌರ್ಜನ್ಯ ಇಡೀ ಕರ್ನಾಟಕದಾದ್ಯಂತ ಬರೀ ಕುಂಬಾರ ಸಮಾಜ ಅಲ್ಲ, ಅದ್ರ ಜೊತೆಗೆ ನಮ್ಮ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾವಲ್ಲ, ಅತಿ ಸೂಕ್ಷ್ಮ ಹಿಂದುಳಿದ ಜಾತಿಯ ವರ್ಗಗಳು ಅವರೆಲ್ಲ ಸಹ ನಿಮ್ಮ ಬಗ್ಗೆ ಬೇಸರ ಬೀಳ್ತಾ ಇದ್ದಾರೆ. ನಿಮ್ಮ ದೌರ್ಜನ್ಯದ ಬಗ್ಗೆ ಇವತ್ತು ಮನೆ ಮಾತಾಡ್ತಾ ಇದ್ದಾರೆ. ಆಯಿತಾ, ನನಗೆ ಹೊಡೆದ ತಕ್ಷಣ ಅವತ್ತು ಒಂದು ದಿವಸ ಅವಮಾನ ಮಾಡಿರ್ಬೋದು, ಇಡೀ ಜನ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ. ನಿಮಗೆ ಬುದ್ಧಿ ಕಲಿಸ್ಬೇಕಂತ ಹೇಳ್ಬಿಟ್ಟು ಮನೆ ಮಾತಾಗಿದೆ. ಆದ್ದರಿಂದ ಒಂದು ಮಾತು ಹೇಳ್ತೀನಿ ಕೇಳಿ ಅನಿಲ್ ಕುಮಾರ್ ಅವರೇ, ನೀವೇನಾದರೂ ಆ ಥರ ಇದ್ದರೆ ಆಯಿತಾ, ಪಕ್ಷದ ಸಂಘಟನೆಯ ಬಗ್ಗೆ ಈ ಥರ ಗೂಂಡ ಸಂಸ್ಕೃತಿಯನ್ನು ಬಿಟ್ಟು ನೀವು ಮಾತಾಡೋದು ಮಾತ್ರ ಒಳ್ಳೆಯದು. ಬಾಯಲ್ಲಿ ಸಕ್ಕರೆ ಎದೆಯಲ್ಲಿ ಕತ್ತರಿ ಅಂತ ಹೇಳ್ಬಿಟ್ಟು ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಹಾಡು ಹೇಳ್ತಾರೆ. ಆ ರೀತಿಯವ್ರು ನೀವು ಆ ಹಾಡು ಹೇಳ್ತಾ ಇದ್ರೆ ನಾನು ಜ್ಞಾಪಕ ಬರೋದು ನೀವೇನೇ. ನನಗೆ ತುಂಬ ಚೆನ್ನಾಗಿ ಮಾತಾಡ್ತೀರಿ. ಆದರೆ ನೀವು ನಿಮ್ಮ ಈ ಒಂದು ಚಾಕುಚಕ್ಯತೆಯ ಭಾಷಣಗಳು ಇವೆಲ್ಲನೂ ಇನ್ಮೇಲೆ ನಡೆಯೋದಿಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮವನ್ನು ಶುದ್ಧಿಗೊಳಿಸಬೇಕು, ಹಾಗೆಯೇ ನಮ್ಮನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ.